ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕುಚ್ ಕಲೆಕ್ಷನ್. ಫ್ರೆಂಡ್ಸ್, ಇವತ್ತು ಒಂದು ಸ್ಯಾರಿ ಆರ್ಡರ್ ಇದೆ. ಇದು ಟಿಶ್ಯೂ ಸೀರೆ, ಟಿಶ್ಯೂ ಕಮ್ ಸೆಮಿ ಟಿಶ್ಯೂ ಅಂತಾರಲ್ವ, ಆ ಥರ ಜರಿ ಸೀರೆ. ಒಂಥರ ಪೀಚ್ ಕಲರ್ ಇದೆ, ಒಂಥರ ಮಿಕ್ಸ್ ಇದೆ, ಪೀಚು ಬೇಬಿ ಪಿಂಕು ಈ ಥರ ಕಾಣಿಸುತ್ತೆ. ಗೋಲ್ಡ್ ಜರಿ ಇದೆ. ಇದು ವೈನ್ ಕಲರ್, ಡಾರ್ಕ್ ವೈನ್ ಇದೆ, ಥರ ಕಲರ್ ಪರ್ಪಲ್ ವೈನ್ ಬರುತ್ತಲ್ಲ ಅದು. ಇದಕ್ಕೆ ನಾನು ಒಂದು ಕ್ರೋಶಾ ಡಿಸೈನ್ ತೋರಿಸೋಣ ಅಂತ ನೋಡಿ. ಇದು ಸೇಮ್ ಈ ಕಲರ್ಲೆ ನಾನು ಬೇಸ್ ಚೈನ್ ಹಾಕ್ಕೊಂಡಿದ್ದೀನಿ. ಎರಡು ಸಿಂಗಲ್ ಚೈನು, ಒಂದು ಸಿಂಗಲ್ ಕ್ರೋಶಾ, ಎರಡು ಚೈನು, ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಿರ್ಬೇಕು ನಿಮಗೆ. ಯೂಶ್ವಲಿ ಎಲ್ರಿಗೂ ಬರುತ್ತೆ, ಸೊ ಅದಕ್ಕೆ ವಿಡಿಯೋ ಮಾಡಲಿಲ್ಲ. 2 ಚೈನು ನೋಡಿ, ಇಲ್ಲಿ ಕಾಣುತ್ತೆ ನೀಟಾಗಿ. 2 ಚೈನು, 1 ಸಿಂಗಲ್ ಕ್ರೋಶಾ, 2 ಚೈನ್ 1 ಸಿಂಗಲ್ ಕ್ರೋಶಾ, ಈ ಥರ ಬೇಸ್ ಚೈನ್ ಹಾಕಿಟ್ಕೊಂಡಿದ್ದೀನಿ. ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಡಿಸೈನು. ನೋಡಿ, ಇಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಸ್ವಲ್ಪ ಶೇಡಲ್ಲಿರೋದ್ರಿಂದ 2 ಕಲರ್ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ, ಲೈಟ್ ಕಲರು ಮತ್ತು ಡಾರ್ಕ್ ಕಲರು. ಇದಕ್ಕೆ 3 mm ಗೋಲ್ಡ್ ಬೀಡ್ ತೊಗೊಂಡಿದ್ದೀನಿ. ಇದರಲ್ಲಿ ಬರೀ ಗೋಲ್ಡ್ ಜರಿ ಇದೆ, ಸಿಲ್ವರ್ ಏನಿಲ್ಲ, ಬಟ್ ಸ್ಯಾರಿ ಮಾತ್ರ ಟಿಶ್ಯೂ ಇದೆ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈಗ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶಾ ಹಾಕಿದ್ದೀನಲ್ಲ, ಅಲ್ಲಿಗೆ ನಾನು ಇಲ್ಲಿ ಟೂ ಟೈಮ್ಸು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಮತ್ತು 2 ಚೈನು, ಚೈನ್ ಹಾಕಿದಾದ್ಮೇಲೆ ಇಲ್ಲಿ ಡಬಲ್ ಕ್ರೋಶಾ ಹಾಕಬೇಕು. ಡಬಲ್ ಕ್ರೋಶಾ ಹಾಕಿ 2 ಚೈನ್ ಹಾಕಿ ಇಲ್ಲಿ 1 ಬೀಡನ್ನು ಹಾಕ್ಕೊತಾ ಇದ್ದೀನಿ. ಒಂದು ಬೀಡು ಒಂದು ಸರಿ ಲಾಕ್ ಆದಮೇಲೆ ಮತ್ತೆ ಈ ಡಬಲ್ ಕ್ರೋಶಾಗೆ ನಾವು ಲಾಕ್ ಮಾಡ್ಕೋಬೇಕು. ಇದು ಫ್ಲವರ್ ಕಂಬ, ಬಟ್ ಇಲ್ಲಿ ಬೀಡನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಮತ್ತು ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕಬೇಕು. ಈ ಫ್ಲವರ್ ಕಂಬ ಆದಮೇಲೆ 1 ಚೈನ್ ಹಾಕಿ, ಮತ್ತು ಸೇಮ್ ಇನ್ನೊಂದು ಗ್ಯಾಪಲ್ಲಿ, ಪಕ್ಕದ ಗ್ಯಾಪಲ್ಲಿ ಡಬಲ್ ಕ್ರೋಶಾ, 2 ಚೈನ್, 1 ಬೀಡ್, ಒಂದು ಬೀಡು, ಒಂದು ಚೈನು, ಮತ್ತು ಅದನ್ನು ಲಾಕ್ ಮಾಡಬೇಕು ಡಬಲ್ ಕ್ರೋಶಾಗೆ. ಮತ್ತು 1 ಸಿಂಗಲ್ ಚೈನು ಲಾಕ್ ಮಾಡಿದ್ದಾದಮೇಲೆ 1 ಸಿಂಗಲ್ ಚೈನು ಸೇಮ್. ಮತ್ತು ನೆಕ್ಸ್ಟ್ ಗ್ಯಾಪು, ಒಂದು ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶಾ ಹಾಕ್ಕೊತಾ ಇದ್ದೀನಿ ನಾನು ಅಷ್ಟೇ ನೋಡಿ. 2 ಚೈನ್, 1 ಬೀಡ್, ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಮತ್ತು ಈ ಡಬಲ್ ಕ್ರೋಶಾಗೆ ಲಾಕ್ ಮಾಡಿ ನೋಡಿ. ಇಲ್ಲಿ 3 ಆಯಿತು, 3 ಟೈಮ್ಸು ಸೇಮ್ ಡಬಲ್ ಕ್ರೋಶಾಗೆ ಫ್ಲವರ್ ಕಂಬ ಹಾಕಿದ್ದೀನಿ, ಬೀಡ್ ಹಾಕಿ. ಈಗ ನಾನಿಲ್ಲಿ 2 ಚೈನ್ ಹಾಕ್ತೀನಿ. ಈ 2 ಚೈನನ್ನು ನಾನಿಲ್ಲಿ ಕುಚ್ಚಿಗೆ ಬಿಟ್ಕೊತಾ ಇದ್ದೀನಿ, ಕುಚ್ಚು ಕಟ್ಟೋದಕ್ಕೆ. ನಿಮಗೆ ಇದು ಕುಚ್ಚು ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ನೀವು ಸೇಮ್ ಕಂಟಿನ್ಯೂ ಮಾಡ್ಬೋದು ಇದೇ ಥರ ಫ್ಲವರ್ ಕಂಬನ. ನೋಡಿ, ಈ ಕುಚ್ಚು ಹಾಕೋದಕ್ಕೆ 2 ಚೈನ್ ಹಾಕೋದ್ನಲ್ವ, ಇಲ್ಲೂ ಸಹ ಒಂದು ಗ್ಯಾಪ್ ಇದು ಹಾಗೆ ಬಿಡಬೇಕು. ಈ ಗ್ಯಾಪಲ್ಲಿ ಏನು ವರ್ಕ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಗ್ಯಾಪಿಗೆ ನಾವು ಡಬಲ್ ಕ್ರೋಶಾ ಹಾಕ್ಕೊತಾ ಇದ್ದೀನಿ ಈ ಥರ. ಮತ್ತು ಸೇಮ್ 2 ಚೈನ್, 1 ಬೀಡು, ಒಂದು ಸಿಂಗಲ್ ಚೈನ್ ಆದಮೇಲೆ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ ಫ್ಲವರ್ ಕಂಬ, 1 ಚೈನು, ಮತ್ತು ಸೇಮ್ 2 ಚೈನ್,  ಮತ್ತು ಡಬಲ್ ಕ್ರೋಶಾಗೆ ಲಾಕ್.
ಒಂದು ಚೈನ್, ಇನ್ನು ಒಂದು ಹಾಕ್ತೀನಿ 3 3, ಮತ್ತು ನೆಕ್ಸ್ಟ್ ಕಂಬಗೆ ಸೇಮ್ 2 ಚೈನ್ ಆದಮೇಲೆ 1 ಬೀಡು, 1 ಚೈನು, ಮತ್ತು ಫ್ಲವರ್ ಕಂಬಗೆ ಡಬಲ್ ಕ್ರೋಶಾಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. 3 ಟೈಮ್ಸು ಈ ಥರ ಕ್ರೋಶ ಫ್ಲವರ್ ಕಂಬ ಹಾಕಿ ಇಲ್ಲಿ ಒಂದು ಸರಿ ಕುಚ್ಚು ಹಾಕೋದಕ್ಕೆ ಬಿಟ್ಟಿದ್ದೀನಿ. ಈಗ ಮತ್ತೆ ಡಬಲ್ ಕ್ರೋಶ, ಬಟ್ ಇಲ್ಲಿ ನಾನು ಬೀಡ್ ಹಾಕ್ತಿಲ್ಲ, ಹಾಗೇನ 3 ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ವಿತೌಟ್ ಬೀಡ್. ಇದೊಂದು, ಮತ್ತು ಸೇಮ್ ಡಬಲ್ ಕ್ರೋಶ, 1 ಚೈನ್, 2 ಚೈನ್, ಮತ್ತೆ ಲಾಕ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶಾಗೆ ಲಾಕ್ ಮಾಡಬೇಕು ಫ್ಲವರ್ ಕಂಬ. ಈಗ ಇಲ್ಲಿ ನೆಕ್ಸ್ಟು ಡಬಲ್ ಕ್ರೋಶ ಹಾಕಿ ನೋಡಿ, ಸಾರಿ ಒಂದು ಮೀದಾಯಿತು, ಇಲ್ಲಿ 3 ಕಂಬ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕೋದು ಮರೆತುಬಿಟ್ಟಿದ್ದೆ. ಮತ್ತು ನೆಕ್ಸ್ಟು ಇಲ್ಲಿ ಈ ಕಂಬಕ್ಕೆ ನಾನು ವಿತೌಟ್ ಬೀಡ್ ಹಾಕ್ತಿದ್ದೀನಿ, ಯಾಕೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಚೈನ, ಮತ್ತು ನೆಕ್ಸ್ಟ್ ಇದಕ್ಕೆ ಡಬಲ್ ಕ್ರೋಶ, ಒಂದು ಚೈನು, ಇಲ್ಲಿ ಒಂದು ಚೈನ್ ಆದಮೇಲೆ ಬೀಡ್ ಹಾಕ್ತೀನಿ, ಯಾಕಂದರೆ ಬೀಡು ಮಿಡಲ್ ಒನ್ನಿಗೆ ಬರಬೇಕು ಕರೆಕ್ಟಾಗಿ. ಸೊ ಇಲ್ಲಿ ನೆಕ್ಸ್ಟ್ 2 ಚೈನ್ ಮತ್ತು ಲಾಕ್ ಮಾಡಬೇಕು. ಇಲ್ಲಿ ಬೀಡು ನಾನು 2 ಚೈನ್ ಹಾಕಿದ್ಮೇಲೆ ಬೀಡ್ ಹಾಕಿದ್ರೆ ಈ ಥರ ಕ್ರಾಸ್ ಆಗಿ ಬರುತ್ತೆ ಸ್ವಲ್ಪ, ಇಲ್ಲಿ ಮಿಡಲ್ ಒನ್ನಿಗಿರಲಿ ಅಂತ 1 ಚೈನ್ ಹಾಕಿದ್ಮೇಲೆ ಬೀಡ್ ಹಾಕಿದ್ದೀನಿ. ಈಗ ನೆಕ್ಸ್ಟು ಒಂದು ಸಿಂಗಲ್ ಚೈನು ಮತ್ತು ಡಬಲ್ ಕ್ರೋಶ, ಡಬಲ್ ಕ್ರೋಶ ಆದಮೇಲೆ ನೋಡಿ ಇಲ್ಲಿ 6 ಚೈನ್ ಹಾಕ್ತೀನಿ, 2 3 4 5 6. ನೀವು ಇದನ್ನು ಚೈನ್ನ ಸ್ವಲ್ಪ ಟೈಟಾಗಿ ಹಾಕ್ಕೋಬೇಕು ನೋಡಿ. ಈಗ ಸ್ಯಾರಿನ ಉಲ್ಟಾ ಇಟ್ಕೊಂಡು ಇಲ್ಲಿ ಖಾಲಿ ಹಾಕಿದ್ದೀವಲ್ಲ ವಿತೌಟ್ ಬೀಡು, ಆ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ರಿಂಗ್ ಥರ ಕ್ರಿಯೇಟ್ ಆಗಿರುತ್ತಲ್ವ, ಅಲ್ಲಿಗೆ ಲಾಕ್ ಮಾಡ್ಕೊತಿದ್ದೀನಿ. ಸ್ಯಾರಿನ ಈಗ ಸ್ಟ್ರೈಟಾಗಿ ಇಟ್ಕೊಳ್ಳಿ, ನೀಡಲನ್ನು ತೆಗೆದು ನೀಟಾಗಿ ಇಟ್ಕೊಂಡು ಈಗ ಇದಕ್ಕೆ ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಹಾಕಿ ಇನ್ನೊಂದು ಚೈನ್ ಹಾಕಿ 2 ಚೈನ್ ಆಯಿತು. ಈಗ ಡಬಲ್ ಕ್ರೋಶ ಹಾಕೋಣ, ಡಬಲ್ ಕ್ರೋಶ ಹಾಕಿ ಮತ್ತು ಸೇಮ್ ನೀವು ಇವಾಗ ನಾನಿಲ್ಲಿ ಹಾಕೋದಕ್ಕೆ ನೀವು ಬೀಡ್ ಬೇಕು ಅಂದರೆ ಹಾಕ್ಕೊಳ್ಳಿ, ಆಪ್ಷನ್ನು. ಬೇಡ ಅಂದರೆ ಹಾಗೆ 3 ಚೈನ್ ಹಾಕಿ ಫ್ಲವರ್ ಕಂಬ ಲಾಕ್ ಮಾಡ್ಕೊಳ್ಳಿ. ಸೇಮ್ ಇಲ್ಲೂ ಫ್ಲವರ್ ಕಂಬ, ನಿಮಗೆ ಬೀಡ್ ಬೇಕು ಅಂದರೆ ಹಾಕ್ಕೊಳ್ಳಿ. ಒಂದಾಯಿತು, ಒಂದು ಕಂಬ. ಈಗ ನಾನು ಒಂದು ಕಂಬ ಡಬಲ್ ಕ್ರೋಶ ಹಾಕಿದ್ದೀನಿ ಸ್ಟಾರ್ಟಿಂಗು ನೋಡಿ, ಈ ಥರ ಇಲ್ಲಿ ಒಂದು ಮಿಡಲ್, ಇದಕ್ಕೆ ಲಾಸ್ಟು ಇನ್ನೊಂದು ಡಬಲ್ ಕ್ರೋಶ ಹಾಕಿ 6 ಚೈನ್ ಹಾಕಿ ಬ್ಯಾಕ್ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವಿತೌಟ್ ಬೀಡ್ ಹಾಕಿದ್ದೀನಲ್ಲ ಅಲ್ಲಿಗೆ, ಅಲ್ಲಿ ಹಾಕಿ ಮತ್ತೆ 2 ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶ ಹಾಕಿ ಫ್ಲವರ್ ಕಂಬ ಹಾಕಿದ್ದೀನಿ. ಈಗ ಒಂದು ಡಬಲ್ ಕ್ರೋಶ ಫ್ಲವರ್ ಕಂಬ ಹಾಕಿದ್ದೀನಿ. ಈಗ ನೋಡಿ ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಅದು ಹೈಟ್ ಬರಬೇಕು, ಅದಕ್ಕಿಂತ ಒಂದು ಸ್ವಲ್ಪ ಹೈಟು. ಒಂದು ಸೆಕೆಂಡ್ ಇಲ್ಲಿ ಫ್ಲವರ್ ಕಂಬ ಆದಮೇಲೆ ಒಂದು ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕೋದಾದಮೇಲೆ ತ್ರಿಬಲ್ ಕ್ರೋಶ,
ಈಗ ಮತ್ತೆ ಸೇಮ್ 3 ಚೈನ್ ಅದೇ ಟ್ರಿಬಲ್ ಕ್ರೋಶಾಗೆ ಲಾಕ್ ಮಾಡಬೇಕು. ಮತ್ತು ಒಂದು ಚೈನ್ ಮತ್ತು ಸೇಮ್ ಟ್ರಿಬಲ್ ಕ್ರೋಶ. ಈ ಟ್ರಿಬಲ್ ಕ್ರೋಶ ಇನ್ನು ಇದಕ್ಕಿಂತ ಹಾಕಿದ್ದೀವಲ್ಲ ಆಲ್ರೆಡಿ, ಅದಕ್ಕಿಂತ ಸ್ವಲ್ಪ ಹೈಟ್ ಬರಬೇಕು. ನೀವು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಕೇಳ್ಕೊಂಡ್ರೆ ಹೈಟ್ ಬರುತ್ತೆ. ಮತ್ತು ಸೇಮ್ 3 ಚೈನ್ ಲಾಕ್ ಈ ಥರ. ಮತ್ತು ಒಂದು ಸಿಂಗಲ್ ಚೈನು ಇಲ್ಲಿ ಮತ್ತೆ ಟ್ರಿಬಲ್ ಕ್ರೋಶ. ಬಟ್ ಈ ಟ್ರಿಬಲ್ ಕ್ರೋಶ ಇದಕ್ಕಿಂತ ಹೈಟ್ ಬರಬೇಕು. ಸೊ ಹಾಗಾಗಿ ನಾನಿಲ್ಲಿ ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶಾಗಿ ಹಾಕ್ಕೊತೀನಿ, ಮತ್ತು ಡಬಲ್ ಕ್ರೋಶ, ಮತ್ತು ಡಬಲ್ ಕ್ರೋಶ, ಮತ್ತು ಡಬಲ್ ಕ್ರೋಶ 4 ಟೈಮ್ಸ್ ಆಯಿತು. ಇಲ್ಲಿ 4 ಟೈಮ್ಸ್ ಆದಮೇಲೆ 3 ಚೈನ್ ಹಾಕ್ತೀವಲ್ಲ, ಇಲ್ಲಿ ಒಂದು ಚೈನ್ ಆದಮೇಲೆ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಇಲ್ಲಿ 7 ಫ್ಲವರ್ ಕಂಬ ಬರುತ್ತೆ, 7 ಫ್ಲವರ್ ಕಂಬ ಬರುತ್ತೆ. ಅದರಲ್ಲಿ ನಾನು ಮಿಡಲ್ ಒನ್ಗೆ ಒಂದು ಬೀಡನ್ನು ಹಾಕ್ಕೊತೀನಿ. ನೀವು ಎಲ್ಲದಕ್ಕೂ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಈ ಥರ. ಈಗ ಒಂದು ಸಿಂಗಲ್ ಚೈನ್ ಟ್ರಿಬಲ್ ಕ್ರೋಶನೇ, ಅದಕ್ಕಿಂತ ಸ್ವಲ್ಪ ಲೆಂತು ಕಮ್ಮಿ ಬರಬೇಕು. ಬೀಡ್ ಹಾಕಿರೋದು ಸ್ವಲ್ಪ ಹೈಟ್ ಇದೆ. ಟ್ರಿಬಲ್ ಕ್ರೋಶ ಆನ್ 3 ಚೈನ್ ಲಾಕ್, ಒಂದು ಸಿಂಗಲ್ ಚೈನ್ ಮತ್ತು ಟ್ರಿಬಲ್ ಕ್ರೋಶ, 3 ಚೈನ್ ಲಾಕ್. ನೀವು ಪ್ರತಿಯೊಂದು ಫ್ಲವರ್ ಕಂಬಗೂ ಬೇಕಾದರೆ ಬೀಡನ್ನು ಆ್ಯಡ್ ಮಾಡ್ಕೋಬೋದು. ಈಗ ಡಬಲ್ ಕ್ರೋಶ, ಲಾಸ್ಟ್ ಒನ್ ಡಬಲ್ ಕ್ರೋಶ. ತ್ರೀ ಚೈನ್ ಲಾಕ್. ನೋಡಿ ಈ ಥರ ಆರ್ಚು ಬರುತ್ತೆ. ಇದಾದ ನಂತರ ಇಲ್ಲಿ ನಾನು ಒಂದು ಚೈನ್ ಹಾಕಿ, ಸಾರಿ 2 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿ ಕೆಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಾಣುತ್ತೆ. ಈಗ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕಿ ಈ ಕೆಳಗಡೆ ಬೇಸಲ್ಲಿ ಫ್ಲವರ್ ಕಂಬ ಹಾಕಬೇಕಲ್ವ, ಇದು ಆಫ್ ಫ್ಲವರ್ ಕಂಬ ಆಗಿತ್ತಲ್ಲ, ಅಲ್ಲಿ ಫಿನಿಶ್ ಮಾಡೋಣ. ಅದೇ ಡಬಲ್ ಕ್ರೋಶಾಗೆ 2 ಚೈನ್ ಹಾಕಿ ಲಾಕ್ ಮಾಡಿದ್ರೆ ಅದು ಫಿನಿಶ್ ಆಗುತ್ತೆ ಫ್ಲವರ್ ಕಂಬ. ಈ ಥರ ಕಾಣುತ್ತೆ. ಇದು ಒಂಥರ ಆರ್ಚ್ ಥರ, ಗೋಪುರದ ಥರ ಹೈಟಾಗಿ ಕಾಣುತ್ತೆ. ಈಗ ಒಂದು ಸಿಂಗಲ್ ಕ್ರೋಶ ಅಲ್ಲ ಸಿಂಗಲ್ ಚೈನು ಮತ್ತು ಡಬಲ್ ಕ್ರೋಶ ಸೇಮ್ 2 ಚೈನ್. ನೋಡಿ ಕೆಳಗಡೆ ಬೇಸಲ್ಲಿ ಹಾಕೋ ಫ್ಲವರ್ ಕಂಬಗೆ 2 ಚೈನ್ ಹಾಕಿದ್ಮೇಲೆ ಬೀಡನ್ನು ಸೇರಿಸ್ಕೊತೀನಿ. ಬಟ್ ಮಿಡಲ್ ಒನ್ ಇಲ್ಲೊಂದಕ್ಕೆ ಮಾತ್ರ 1 ಚೈನ್ ಆದಮೇಲೆ ಬೀಡನ್ನು ಸೇರಿಸ್ಕೊತೀನಿ. ಮತ್ತು ಸೇಮ್ ಸಿಂಗಲ್ ಚೈನ್, ನೆಕ್ಸ್ಟ್ ಗ್ಯಾಪಿಗೆ ಸೇಮ್ ಡಬಲ್ ಕ್ರೋಶ, 2 ಚೈನ್, 1 ಬೀಡ್, ಒಂದು ಚೈನ್ ಲಾಕ್ ಡಬಲ್ ಕ್ರೋಶಾಗೆ, 1 ಸಿಂಗಲ್ ಚೈನ್, ಮತ್ತು 2 ಚೈನ್, ಇದು ಕುಚ್ಚು ಬೇಡ ಅಂದರೆ ನೀವು ಹಾಗೆ ಕಂಟಿನ್ಯೂ ಮಾಡ್ಕೋಬೋದು. ಕುಚ್ಚು ಬೇಕು ಅಂದರೆ 3 ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ, ಕುಚ್ಚು ಬೇಡ ಅಂದರೆ 2 ಸ್ಟೆಪ್ಪಲ್ಲೇ ಮುಗಿದೋಗುತ್ತೆ.
ಬೀಡು ನಿಮ್ಮ ಆಪ್ಷನಲ್ಲು, ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ನಾನಿಲ್ಲಿ ಗೋಲ್ಡ್ ಬೀಡ್ ಹಾಕಿದ್ದೀನಿ. ನೀವು ಕಲರ್ ಬೀಡನ್ನು ಸಹ ಹಾಕ್ಬೋದು. ನೋಡಿ, ಇದಾದಮೇಲೆ ಈಗ ಇಲ್ಲಿ 2 ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ ನಾನು ಬಿಡ್ತಾಯಿದ್ದೀನಿ ಒಂದು ಗ್ಯಾಪ್. ತುಂಬ ಈಸಿ ಇದೆ ಫ್ರೆಂಡ್ಸ್, ಮತ್ತು ಬೇಗನೂ ಮುಗಿಯುತ್ತೆ. ನೋಡೋದಕ್ಕೆ ಹಾಗೆ ಗ್ರ್ಯಾಂಡಾಗೂ ಕಾಣುತ್ತೆ. ನೋಡಿ, ತುಂಬ ಒಂಥರ ಸಿಂಪಲ್ಲಾಗೂ ಕಾಣುತ್ತೆ. ನಿಮಗೆ ಬೀಡ್ ಬೇಡ ಅಂದರೆ ಸಿಂಪಲ್ಲಾಗೆ ಬರೀ ವರ್ಕು ಕಾಣುತ್ತೆ. ಸ್ವಲ್ಪ ಬೀಡಿದೆ ಈ ಥರ ನೋಡಿ, ಒಂಥರ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಕಟ್ಬಿಟ್ಟು ಇದು ಪೂರ್ತಿ ಹಾಕ್ಬಿಟ್ಟು ಸ್ಯಾರಿಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಕುಚ್ಚು ಕಟ್ಟಿದ್ದಾದಮೇಲೆ ಮತ್ತೆ ಇಲ್ಲಿ 3 ಕಂಬ ಹಾಕಿ ಮತ್ತು ಸೇಮ್ ಫ್ಲವರ್ ಕಂಬ ಹಾಕಬೇಕು. ನೋಡಿ, ಇದು ಪೂರ್ತಿ ಹೀಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಮಾಡಿ. ಇಲ್ಲಿ ಕುಚ್ಚು ನಿಮ್ಗೆ ಹೇಗೆ ಬೇಕಾದರೂ ಕಟ್ಕೋಬೋದು. ಬೇಬಿ ಕುಚ್ಚು ಅಥವಾ ಲಾಂಗ್ ಕುಚ್ಚು, ಗೊಂಬೆ ಕುಚ್ಚು. ಇದು ಸಿಂಪಲ್ ಆಗಿದ್ಮೇಲೆ ಕುಚ್ಚನ್ನು ಸ್ವಲ್ಪ ಹೈಲೈಟಾಗಿ ಮಾಡ್ಕೋಬೋದು. ಡಬಲ್ ಕಲರಲ್ಲಿ ಕುಚ್ಚು ಕಟ್ಬೋದು. ನಿಮ್ಮ ಒಂದು ಕ್ರಿಯೇಟಿವಿಟಿ. ಸಿಂಗಲ್ ಕಲರನ್ನು ಉದ್ದಕ್ಕೆ ಕಟ್ಬೋದು. ಫ್ರೆಂಡ್ಸ್, ಇದು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂತು ಅಂತ. ಇದು ಕಾಣೋದಿಲ್ಲ ಇದ್ರ ಮೇಲೆ ಇಟ್ಟರೆ. ನೋಡಿ, ಇದು ಬಾರ್ಡ್ರು, ಸ್ಯಾರಿ ಬಾರ್ಡ್ರು. ಫ್ರೆಂಡ್ಸ್, ಇದು ನೋಡಿ ಫೈನಲಿ ರೆಡಿ ಆಯಿತು. ನಾನು ಇಲ್ಲಿ 2 ಸ್ಟೆಪ್ಗೆ ಸ್ಟಾಪ್ ಮಾಡಿದ್ದೀನಿ. ಬೇಸು ಒಂದು ಚೈನ್ ಹಾಕಿದ್ದೀನಿ, 2 ಚೈನು, 1 ಕ್ರೋಶ, ಆಮೇಲೆ ಈ ಡಿಸೈನ್ ಹಾಕಿದ್ದೀನಿ. ಆನಂತರ ನಾನು ಇಲ್ಲಿ ಡಿಫ್ರೆಂಟಾಗಿರಲಿ ಅಂತ, ಇದು ಸಿಂಪಲ್ ಆಗಿದೆ ಹಾರ್ಚ್ ಡಿಸೈನು ಅಂತ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಡಬಲ್ ಕಲರಲ್ಲಿ ಗೊಂಬೆ ಕುಚ್ಚನ್ನು ಕಟ್ಟಿದ್ದೀನಿ. ನೋಡಿ, ಡಬಲ್ ಕಲರಲ್ಲಿ ಗೊಂಬೆ ಕುಚ್ಚು ತುಂಬ ಚೆನ್ನಾಗಿ ಕಾಣುತ್ತೆ ಡಬಲ್ ಕಲರಲ್ಲಿ. ನೀವು ಈಗಲೇ ಟ್ರೈ ಮಾಡಿ. ಫ್ರೆಂಡ್ಸ್, ಇದು ಟೈಮ್ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ. ಆ್ಯಕ್ಚುಲಿ ಡಬಲ್ ಕುಚ್ಚು ಕಟ್ಟೋದನ್ನು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೇಮ್ ಅದೇ ರೀತಿ ಉದ್ದ ಕುಚ್ಚನ್ನು ಬಿಟ್ಕೊಂಡು ನಾವು ಅದರೊಳಗಡೆ ಬೀಡನ್ನು ಇಟ್ಬಿಟ್ಟು ಮತ್ತು ಗೋಲ್ಡ್ ಥ್ರೆಡ್ಡಲ್ಲಿ ಕಟ್ಟಬೇಕು. ಇದು ಗೊಂಬೆ ಕುಚ್ಚು ನೋಡಿ. ಬಟ್ಟು ಈ ಡಬಲ್ ಕುಚ್ಚನ್ನು ಕಟ್ಟಬೇಕಾದ್ರೆ ಇವಾಗ 187, 167 ದಾರ ತೊಗೊಂಡ್ರೆ ಅದರಲ್ಲೇ ಅರ್ಧ ಇದು ಒಂದು 87 ಪರ್ಪಲ್ಲು ಮತ್ತು ಪೀಚ್ ಕಲರ್ 87 ಈ ಥರ ತೊಗೊಂಡ್ರೆ ಅದು ಡಬಲ್ ಕಲರಲ್ಲಿ ಇದು ಬರುತ್ತೆ. ಕುಚ್ಚನ್ನು ಕಟ್ಬೋದು. ಒಟ್ಟಿಗೆ 187 ಆಗಲ್ಲ, ಒಂದೇ ಕಲರ್ ಆಗುತ್ತೆ. ನೋಡಿ, ಈ ಥರ ಒಂದು ಸೈಡ್ಗೆ ಗಮ್ ಹಾಕಿ ಸ್ಟ್ರೈಟಾಗಿ ಮಾಡಿಕೊಂಡು ನಿಮಗೆ ಈ ಥರ ಸ್ಟ್ರೈಟಾಗಿ ಬೇಕು ಅಂದರೆ ಬೇಕಾದ್ರೆ ನೀವು ಸ್ಟ್ರೈಟ್ನರು ಅಥವಾ ಐರನ್ನು ಮಾಡ್ಕೊಳ್ಳಿ. ಬೇಕಾದ್ರೆ ಕುಚ್ಚಲ್ಲಿ ಈ ಕುಚ್ಚನ್ನು ಥ್ರೆಡ್ಡನ್ನು ಸ್ಟ್ರೈಟಾಗಿ ಬರುತ್ತೆ ಮಾಡಿಕೊಂಡು ಈ ಥರ ಉದ್ದಕ್ಕೆ ನಾವು ಕುಚ್ಚನ್ನು ಬಿಟ್ಕೊಂಡು ಒಂದು ಬೀಡನ್ನು ಇಟ್ಬಿಟ್ಟು, ನೀವು ಇನ್ನೂ ಬೇಕು ಅಂದರೆ ಬಿಗ್ ಸೈಜ್ ಬೀಡನ್ನು ಬೇಕಾದ್ರೆ ಇದರಲ್ಲಿ ಇನ್ಸರ್ಟ್ ಮಾಡಿ ಕುಚ್ಚನ್ನು ಕಟ್ಟಿದ್ರೆ ಇನ್ನೂ ಸ್ವಲ್ಪ ದಪ್ಪಗೆ ಕಾಣುತ್ತೆ ಕುಚ್ಚು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಈಗಲೇ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ನ ನಿಮಗೆ ಬರುತ್ತೆ ಫಸ್ಟ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.